ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಾಳೆ 16ನೇ ತಾರೀಕು ಶ್ರಾವಣ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸ ವರಮಹಾಲಕ್ಷ್ಮಿ ವ್ರತ ಬರ್ತಾಗಿದೆ. ವರಲಕ್ಷ್ಮಿ ಪೂಜೆ ಎಲ್ಲರೂ ಮಾಡೋರಿದ್ದೀವಿ. ಅದರಲ್ಲಿ ಭಾಳ ಜನರಿಗೆ ಒಂದು ವಿಚಾರಕ್ಕೋಸ್ಕರವಾಗಿ ಆ ಏಕಾದಶಿ ದಿವಸದ ಪೂಜೆ ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕೆ ಎಲ್ಲರೂ ಭಾಳ ಜನ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾಗಿದ್ದಾರೆ. ಒಂದು ಸಣ್ಣ ಮಾಹಿತಿಯನ್ನು ಅವರಿಗೆ ಕೊಡೋಣ ಅಂತನ್ನುವ ಪ್ರಯತ್ನದಲ್ಲಿ ಈ ಒಂದು ರೆಕಾರ್ಡೆಡ್ ಮೆಸೇಜನ್ನು ಕೊಡ್ತಾಗಿದ್ದೇನೆ. ಏಕಾದಶಿ ದಿವಸ ಪೂಜೆ ಅಂತನ್ನೋದು ಸಾಮಾನ್ಯವಾಗಿ ಪರಮಾತ್ಮನಿಗೆ ನಾವು ಎಲ್ಲ ಪೂಜೆಯೂ ಮಾಡ್ತೇವೆ. ಅವತ್ತು ಗಂಧೋದಕದ ಪೂಜೆ ಇರೋದಿಲ್ಲ. ದೇವರಿಗೆ ಯಾವುದೇ ವಿಶೇಷವಾದ ನೈವೇದ್ಯಗಳನ್ನು ಮಾಡೋದಲ್ಲ. ಸ್ವಯಂ ಪರಮಾತ್ಮ ನಿರ್ದೋಷ, ಯಾವ ಲೇಪವೂ ಇಲ್ಲ, ಪಾಪ ಲೇಪ ಇಲ್ಲ ಅಂತಂದರೂ ಕೂಡ ಸ್ವಯಂ ಭಗವಂತನ ಆಜ್ಞೆ ಇದು. ಏಕಾದಶಿ ದಿವಸ ಹೀಗೆ ನನಗೆ ಯಾವ ನೈವೇದ್ಯ ಇತ್ಯಾದಿಗಳನ್ನು ಮಾಡಬಾರದು ಅಂತ ಪರಮಾತ್ಮ ಹೇಳಿದ್ದಕ್ಕೋಸ್ಕರವಾಗಿ ಅಡಿಗೆ ಇತ್ಯಾದಿಗಳನ್ನು ಯಾವುದೂ ಮಾಡಿ ನಾವು ಮಾಡೋದಿಲ್ಲ. ಆ ವ್ರತವನ್ನು ನಾವು ಹೇಗೆ ನಮಗೆ ಭಗವಂತನ ಪ್ರೀತಿಗಾಗಿ ನಮಗೊಂದು ವಿಶೇಷ ಎಲ್ಲ ಪಾಪಗಳ 11 ಇಂದ್ರಿಯಗಳ ಪಾಪಗಳು ಎಲ್ಲವೂ ಪರಿಹಾರ ಆಗಲಿ ಅಂತ ಅನ್ನೋದಕ್ಕೆ ಏಕಾದಶಿ ವ್ರತದ ಆ ಉಪವಾಸವನ್ನು ಮಾಡ್ತೇವೋ, ಆಗ ನಿರ್ಮುಕ್ತಳಾದ ನಿರ್ದೋಷಳಾದ ಜಗನ್ಮಾತೆಯಾದ ಆ ಲಕ್ಷ್ಮೀದೇವಿಯು ಕೂಡ ಈ ವ್ರತವನ್ನು ಮಾಡ್ತಾಳೆ. ಪುರಾಣ ಶಾಸ್ತ್ರಗಳಲ್ಲಿ ಇದನ್ನು ನೋಡಿದಾಗ ನಾವು ಅರ್ಥ ಮಾಡಲಿಕ್ಕೆ ಬರ್ತದೆ, ಅರ್ಥ ಮಾಡ್ಕೋಬೋದು. ಹಾಗಾಗಿ ಆವತ್ತಿನ ದಿವಸ ಏಕಾದಶಿ ದಿವಸದ ಪೂಜೆ ಅಂತಂದ್ರೆ ಲಕ್ಷ್ಮೀದೇವಿಗೆ ಎಷ್ಟು ಮಾಡಬಹುದು ಹಾಗೆ ಅಂತಂದ್ರೆ, ಆ ಲಕ್ಷ್ಮೀದೇವಿಯನ್ನು ಆ ತುಳಸಿ ಬೃಂದಾವನದಿಂದ ಹೊರಗಿಂದ ಕರ್ಕೊಂಬರ್ತೇವೆ. ಬರೋ ಕಾಲಕ್ಕೆ ಆ ಕಲಶಕ್ಕೆ ಅಲಂಕಾರ ಅಂತ ಆಭರಣಗಳೆಲ್ಲ ಹಾಕಿ ಅಲಂಕಾರವನ್ನು ಮಾಡಿ ಆರತಿಯನ್ನು ಮಾಡಿ ಯಥಾಪ್ರಕಾರ ಯಾವಾಗಲೂ ಮಾಡುವಂತೆ ನಮ್ಮ ಸಂಪ್ರದಾಯದ ಪ್ರಕಾರಕ್ಕೆ ಲಕ್ಷ್ಮೀದೇವಿಯನ್ನು ಕರ್ಕೊಂಬಂದು ಆ ಮಂದಾಸನ ಮಂಟಪ ಯಾವುದೋ ಒಂದರಲ್ಲಿ ಕೂಡಿಸ್ತೇವೆ. ಕಲಶ ಕೂಡಿಸೋದು ಆದಮೇಲೆ ಸಂಕಲ್ಪವನ್ನು ಮಾಡಿ ಆ ವರಲಕ್ಷ್ಮಿಯನ್ನು ಆವಾಹನೆ ಮಾಡೋದಲ್ಲಿ. ಆವಾಹನ ಆದಮೇಲೆ ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನ, ಮಧುಪರ್ಕ, ಪುನರಾಚಮನ ಅಂತ ಎಲ್ಲ ನೀರಿನಿಂದಲೇ ಪ್ರೋಕ್ಷಣೆ ಮಾಡಿಸೋದು. ಆಮೇಲೆ ಶುದ್ಧೋದಕ ಪಂಚಾಮೃತ ಸ್ನಾನ ಅಂತ ಅನ್ನೋದಿಲ್ಲ. ಹಾಲು ಮೊಸರು ಇತ್ಯಾದಿಗಳನ್ನು ಪ್ರೋಕ್ಷಣೆಯೂ ಮಾಡಬಾರ್ದು. ಶುದ್ಧೋದಕ ಸ್ನಾನ ಅಂಥೇಳಿ ನೀರನ್ನು ಪ್ರೋಕ್ಷಣೆ ಮಾಡಿ ಅದಕ್ಕೆ ಆಚಮನವನ್ನು ಕೊಟ್ಟು ಲಕ್ಷ್ಮೀದೇವಿಗೆ ಒಂದು ಗಜ್ಜೆ ವಸ್ತ್ರ ಏರಿಸ್ಬೋದು, ವಸ್ತ್ರಂ ಸಮರ್ಪಯಾಮಿ ಅಂತ. ಅಥವಾ ಇನ್ನೇದಾದರೂ ಕೆಲವರು ಆ ರೇಷ್ಮೆ ಬಟ್ಟೆಯನ್ನು ಇನ್ನು ಯಾವುದಾದ್ರೂ ಕುಬಸದ ಕಣ ಇತ್ಯಾದಿಗಳನ್ನು ಹಾಕೋದಿದ್ದರೆ ಅದೆಲ್ಲ ಅಲಂಕಾರ ಮಾಡ್ಬೋದು. ಮಾಡಿದ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಆರತಿ ಮಾಡಿಬಿಡಬೇಕು. ಅಷ್ಟೇ ಏಕಾದಶಿ ದಿವಸ ನಾವು ಮಾಡುವ ಪೂಜೆ. ಕೆಲವರು ಪ್ರಶ್ನೆ ಮಾಡಿದಾಗ ಯಾವುದೋ ಅವರ ಪ್ರಶ್ನೆಗಳನ್ನು ಅಂದರು, ಸಂಶಯ ಅಂತ. ಮುತ್ತೈದೆ ಪೂಜೆ ಅದು ಹಾಗೆ ಹೀಗೆ, ಹೂ ಮುಡ್ಕೊಳ್ಳಿಕ್ಕೆ ಬರ್ತದೆ, ಹೂವಿನಿಂದ ಪೂಜೆ ಮಾಡ್ಬೋದು, ಅರ್ಚನೆ ಮಾಡ್ಬೋದು ಹಾಗೆ ಅಂತ. ವಾಸನಾದಿ ಯಾವ ಪದಾರ್ಥಗಳನ್ನು ಕೂಡ ಏಕಾದಶಿ ದಿವಸ ಉಪಯೋಗ ಮಾಡಬಾರ್ದು ಅಂತಿದೆ ಧರ್ಮಶಾಸ್ತ್ರದಲ್ಲಿ. ಧರ್ಮಶಾಸ್ತ್ರ ಹೇಳುವಾಗ ಏಕಾದಶಿ ದಿವಸ ಈ ಪೇಸ್ಟು ಅಥವಾ ಟೂತ್ ಪೌಡರ್ ಇದೆಲ್ಲ ಇತ್ಯಾದಿಗಳನ್ನು ಕೂಡ ಅವತ್ತು ಉಪಯೋಗ ಮಾಡಬಾರ್ದು ಅಂತಿದೆ. ಹಲ್ಲಿನ ಮೇಲೆ ಅದು ಯಾವುದು ಕೂಡ ಬೀಳಬಾರ್ದು ಅಂತ. ಅದಕ್ಕೆ ಬರೀದಾಗಿ ಬ್ರಷ್ ಮಾಡಿ ಬೇಕಾದ್ರೆ ಬರಬೇಕು ಅಷ್ಟಿದೆ. ಆದ್ದರಿಂದ ವಾಸನಾದಿ ದ್ರವ್ಯಗಳು ಯಾವುದೂ ಹಾಕಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಏಕಾದಶಿ ದಿವಸ ಹೂ ಮುಡ್ಕೋಬಾರ್ದು ಅಂತಿದೆ. ಆ ಒಂದು ಧರ್ಮಶಾಸ್ತ್ರವನ್ನು ಸ್ವಯಂ ಲಕ್ಷ್ಮೀದೇವಿನೂ ಪರಿಪಾಲನೆ ಮಾಡ್ತಾಳಾದ್ದರಿಂದ ಅದು ಶಾಸ್ತ್ರ ತಿಳಿಸಿದ ರೀತಿಯಲ್ಲಿ ಅದನ್ನು ಅವತ್ತು ನಾವು ಮಾಡಲಿಕ್ಕಿಲ್ಲ. ಎಷ್ಟು ಮಾಡಿಬಿಡಬೇಕು. ಯಾರೇ ಮನೆಗೆ ಬೇರೆ ಮನೆಯಿಂದ ಕೆಲವರು ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೇನೆ ಅಂತ ಬಂದಿರ್ತಾರೆ ಮುತ್ತೈದೆಯರು, ಅವರಿಗೆ ಹೋಗೋ ಕಾಲಕ್ಕೆ ಬರೀ ಹೊಟ್ಟೆಯಲ್ಲಿ ಕಳಿಸ್ಬೇಕಲ್ಲ, ಒಂದು ಹಾಲು ಮಾತ್ರ ಕೊಟ್ಟು ಕಳಿಸ್ಬೋದಾ ಹಾಗೆ ಅಂತ ಕೆಲವರು ಪ್ರಶ್ನೆ ಮಾಡಿದರು. ಏಕಾದಶಿ ದಿವಸ ನಾವು ಏನು ಮಾಡ್ತೇವೆ ಅಂತ ಅನ್ನೋದು ಬೇರೆ. ಆದರೆ ಶಾಸ್ತ್ರದ ರೀತಿಯಿಂದ ಬಂದವರಿಗೆ ಏಕಾದಶಿ ದಿವಸ ಏನಾದ್ರು ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಂತ ಕೊಟ್ಟೇವೆ ಅಂತಂದರೆ ಅವರು ತಿಂದಿದ್ದಂತೂ ಏಕಾದಶಿ ದಿವಸ ತಿಂದದ್ದು ಕುಡಿದಿದ್ದು ಮಹಾಪಾಪ ಇದೆ. ಇದು ಶಾಸ್ತ್ರ ಹೇಳೋದು ನಿಮಗೆಲ್ಲರಿಗೂ ಗೊತ್ತಿದೆ.
ಅದಕ್ಕೆ ನಾವು ಉಪಕಾರ ಮಾಡಿದ್ರಿಂದ ಆ ಪಾಪಕ್ಕೆ ನಾವು ಭಾಗಿಗಳಾಗ್ತೇವೆ. ಇನ್ನು ಕೆಲವು ಮನೆಯಲ್ಲಿ ಬೇಡ ಅಂತಂದಾಗ ಸ್ವಲ್ಪ ಒತ್ತಾಯ ಮಾಡಿ, ಇಲ್ಲ ಮುತ್ತೈದೆ ಬರೀ ಹೊಟ್ಟೆಯಿಂದ ಹೋಗಬಾರ್ದು ಅಂತ ಏನೋ ಒಂದು ಸೆಂಟಿಮೆಂಟಲ್ಲಿ ಕೊಡೋರಿದ್ದಾರೆ. ಅದು ಇನ್ನೂ ಪಾಪ ಆಗ್ತದೆ. ನಾವು ಒತ್ತಾಯ ಮಾಡಿ ಅವರ ಏಕಾದಶಿಯನ್ನು ಕೆಡಿಸಿದಂತೆ ಆಗ್ತದೆ. ಆದ್ದರಿಂದ ಅವತ್ತು ಯಾರೇ ಮನೆಗೆ ಬಂದಿದ್ದರೂ ಅವರಿಗೆ ಕುಂಕುಮ ಕೊಟ್ಟು ಕಳಿಸ್ರಿ. ಮಾರನೇ ದಿವಸ ದ್ವಾದಶಿ ಅವಶ್ಯವಾಗಿ ಅವರು ಬರಲಿ. ನನಗೆ ಮಾರನೇ ದಿವಸ ಬರಲಿಕ್ಕೆ ಆಗಲ್ಲ ಅಂತ ಒಂದು ವೇಳೆ ಅಂದರೂ ಕೂಡ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಆಗುತ್ತೋ ಬಂದು ಅಡಿಕೆ ಬೆಳೆದಲೆ ತೊಗೊಂಡು ಹೋಗು ಅಂತ ಹೇಳ್ರಿ. ಪೂಜೆಗೆ ಬರೋರಾಗಿದ್ದರೆ ಸಂತೋಷ. ಮಾರನೇ ದಿವಸ ದ್ವಾದಶಿ ದಿವಸ ಬಂದ ಮೇಲೆ ಪ್ರತಿ ವರ್ಷ ಆ ಕಲ್ಪೋಕ್ತವಾದ ಪೂಜೆಯನ್ನು ಏನು ಮಾಡ್ತೇವೋ, ಪಂಚಾಮೃತಾಭಿಷೇಕ, ಹೂವಿನಿಂದ ಅಲಂಕಾರ, ಹಾರಗಳನ್ನು ಹಾಕೋದು, ಅರ್ಚನೆ ಮಾಡೋದು, ಇನ್ನು ಎಲ್ಲ ನೈವೇದ್ಯಗಳನ್ನು, ಅಡುಗೆ ನೈವೇದ್ಯವನ್ನು ಮಾಡೋದು ಇತ್ಯಾದಿಗಳನ್ನು ಎಲ್ಲವೂ ಮಾಡಲಿಕ್ಕೆ ಬರ್ತದೆ. ದೇವರ ನೈವೇದ್ಯ ಮಾಡಿ, ಲಕ್ಷ್ಮಿಗೂ ನೈವೇದ್ಯ ಮಾಡಿ, ವಾಯುದೇವರಿಗೆ ನೈವೇದ್ಯ ಮಾಡಿ, ಆಮೇಲೆ ರಮಾ ನೈವೇದ್ಯ ವೈಷ್ಣುದೇವಗಳನ್ನು ಮಾಡಿ ಬ್ರಾಹ್ಮಣ ಭೋಜನ ಇತ್ಯಾದಿಗಳನ್ನು ಮಾಡಿರಿ. ಅವತ್ತು ಅವರಿಗೆ ನೀವು ಹಾಲು ಕೊಡಲಿಕ್ಕೆ ಕೊಡ್ತೀರೋ, ಇನ್ನು ಏನು ಅಡಿಕೆ ಬೆಳೆದಲೆ ಕೊಡ್ತೀರೋ, ಏನೇನು ಕೊಡ್ತೀರೋ ಎಲ್ಲವೂ ದ್ವಾದಶಿ ದಿನವೇ ಮಾಡತಕ್ಕದ್ದು. ಯಾಕಂದರೆ ಏಕಾದಶಿ ದಿವಸ ಸಂಪೂರ್ಣ ಪೂಜೆ ಅಂತ ಅನ್ನೋದು ಆಗೋದಿಲ್ಲ, ದ್ವಾದಶಿ ದಿವಸನೇ ಆಗ್ತದೆ. ಆವತ್ತೇ ಅದನ್ನು ಕೊಡಬೇಕು. ಮರುದಬಾಯಿನ ಕೊಡೋರು, ದಂಪತಿ ಊಟಕ್ಕೆ ಹಾಕೋರು ಎಲ್ಲವೂ ದ್ವಾದಶಿ ದಿವಸನೇ ಆಗಬೇಕು. ಇದರಲ್ಲಿ ಒಬ್ಬರು ಪ್ರಶ್ನೆ ಮಾಡಿದರು, ಹಾಗೆ ಮಾಡಿದ್ರೆ ನಾವು ದ್ವಾದಶಿ ದಿವಸವೇ ನಾವು ಪೂಜೆ ಮಾಡಿದಂತೆ ಆಗ್ತದಲ್ಲ ಹಾಗೆ ಅಂತ ಹೇಳಿದರು. ಇನ್ನು ಕೆಲವರೇನೆಂದರು, ನಾವು ವರಮಹಾಲಕ್ಷ್ಮಿನ ಬೆಳಿಗ್ಗೆ ಪೂಜೆ ಮಾಡ್ತೇವೆ, ಸಾಯಂಕಾಲ ಆರತಿ ಮಾಡಿ ತೆಗೆದು ಬಿಡ್ತೇವೆ, ಹಾಗೇನು ಮಾಡೋದು ಹಾಗೆ ಅಂತ. ಅದರಲ್ಲಿ ಸಂಪ್ರದಾಯಗಳು ಇದೆ. ಕೆಲವ್ರ ಮನೆಯಲ್ಲಿ ಮೊದಲ ದಿವಸ ಪೂಜೆ ಮಾಡೋರು ಮಾರನೇ ದಿವಸ ಪುನಃ ಪೂಜೆ ಮಾಡಿ ಕಲಶವನ್ನು ತೆಗಿತಾರೆ. ಇನ್ನು ಕೆಲವರು ಮೂರನೇ ದಿವಸ ಮಾಡ್ತಾರೆ. ಶುಕ್ರವಾರ ಪೂಜೆ ಮಾಡಿ ಶನಿವಾರ ಮತ್ತು ಭಾನುವಾರದಲ್ಲಿ ಇದನ್ನು ತೆಗಿತಾರೆ. ಆದ್ದರಿಂದ ಯಾವಾಗ ಪೂಜಾ ಅಂತ ಅನ್ನೋದು ನೈವೇದ್ಯ ಆಗದೆ, ಏಕಾದಶಿ ಬಂದವರನ್ನು ಸಾಮಾನ್ಯ ಹೇಳ್ತೇವೆ, ಉಪವಾಸ ಊರಿಗೆ ಬಂದಿದ್ದೀರಿ ನಾಳೆ ಪಾರಾಯಣೆ ಮಾಡ್ಕೊಂಡು ಹೋಗ್ರಿ ಅಂತ. ಆಗ ಲಕ್ಷ್ಮಿಗೂ ಅದೇ ನಿಯಮನೆ. ಲಕ್ಷ್ಮೀದೇವಿ ಸ್ವತಃ ತಾನೂ ಕೂಡ ತನ್ನ ಪತಿಯಾದ ನಾರಾಯಣನು ಯಾವುದನ್ನು ಅವತ್ತು ಸ್ವೀಕಾರ ಮಾಡೋದಿಲ್ಲ ಅಂತ ಅನ್ನೋದಕ್ಕೋಸ್ಕರವಾಗಿ ಮಹಾಪತಿವ್ರತೆಯಾದ ಆದರ್ಶ ಸ್ತ್ರೀಯಾದ ಜಗನ್ಮಾತೆಯಾದ ಅವಳು ತಾನೂ ಕೂಡ ಯಾವುದನ್ನು ತೊಗೊಬೋದಿಲ್ಲ. ಆದ್ದರಿಂದ ಮಾರನೇ ದಿವಸವೇ ಎಲ್ಲರಿಗೂ ಕೊಟ್ಟು ಎಲ್ಲವೂ ಮಾಡಬೇಕಾದಿದೆ. ಅದಕ್ಕೆ ಒಂದೇ ದಿವಸ ನಾವು ಕಲಶ ತೆಗೆಯುವ ಸಂಪ್ರದಾಯ ಅಂತ ಅಂದರೂ ಕೂಡ ಏಕಾದಶಿಯ ಕಾರಣದಿಂದ ದ್ವಾದಶಿ ದಿವಸ ಎಲ್ಲ ಪೂಜೆಯನ್ನು ಮತ್ತೆ ಮಾಡಿ ಪುನಃ ಪೂಜಾ ಅಂತ ಹಾಗೂ ಪ್ರತಿ ವರ್ಷ ಮಾಡ್ತೇವೆ. ಇವಾಗ ದ್ವಾದಶಿ ದಿವಸವನ್ನು ಮಾಡಿ ಅವತ್ತು ನೈವೇದ್ಯಾದಿಗಳನ್ನು ಮಾಡಿ ಬೇಕಾದರೆ ಲಕ್ಷ್ಮೀ ದೇವಿಯನ್ನು ಎಬ್ಬಿಸಬಹುದು. ಇದರಲ್ಲಿ ಏನೂ ವಿಚಾರ ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದು ನಮಗೆ ಇದರಲ್ಲಿ ಲಾಭ ಏನು ಅಂತಂದರೆ, ದಶಮಿ ದಿವಸ ಒಂದು ವೇಳೆ ಪೂಜೆ ಆಗಿದ್ದರೆ ಅವತ್ತು ವ್ರತ ಇರ್ತದೆ, ಶಾಖ ವ್ರತ ಮುಗಿಯೋ ದಿವಸ ಶ್ರಾವಣ ಶುದ್ಧ ದಶಮಿ. ಈಗ ದ್ವಾದಶಿ ಪೂಜಾ ಮಾಡೋ ಕಾರಣದಿಂದ ನಮಗೆ ವ್ರತ ಎಲ್ಲ ಮುಗಿದಿರ್ತದೆ. ಬರೀ ಮೊಸರು ಒಂದೇ ವ್ರತ ಇರ್ತದೆ. ಮೊಸರು ಒಂದು ನೈವೇದ್ಯಕ್ಕೆ ಇಡೋದಕ್ಕೆ ಬರೋದಿಲ್ಲ, ಪಳದೆ ಮಾಡಲಿಕ್ಕೆ ಬರೋದಿಲ್ಲ, ರಾಯ್ತ ಇತ್ಯಾದಿಗಳು ಮಾಡಲಿಕ್ಕೆ ಬರೋದಿಲ್ಲ, ತೈರು ಪಚ್ಚಡಿ ಅಂತೆಲ್ಲ ಅಂಥವು ಮಾಡಲಿಕ್ಕೆ ಬರೋದಿಲ್ಲ. ಇದು ಬಿಟ್ಟರೆ ಬಾಕಿ ಎಲ್ಲ ಅಡುಗೆಯನ್ನು ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಪಾಯಸ, ಭಕ್ಷ್ಯ, ಭೋಜ್ಯ ಎಲ್ಲದನ್ನು ಮಾಡಿ ಲಕ್ಷ್ಮೀದೇವಿಗೆ ನೈವೇದ್ಯ ಮಾಡುವ ಅವಕಾಶವೂ ಇರ್ತದೆ. ಆದ್ದರಿಂದ ದ್ವಾದಶಿ ದಿವಸ ಮಾಡಿ ನೀವು ಕಲಶವನ್ನು ಎಬ್ಬಿಸ್ಬೋದು. ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಏನಾದ್ರು ವ್ಯತ್ಯಾಸವಾದ ಇನ್ನೇನಾದ್ರು ವಿಶೇಷ ಪ್ರಮಾಣಗಳು ಯಾರು ಕೊಟ್ಟು ಯಾರು ಹೇಳಿದ್ದಾರೆ ಹೀಗೆ ಮಾಡಬಹುದು ಅಂತ ಹೇಳಿದ್ದಾರೆ ಅಂತಂದ್ರೆ ದಯಮಾಡಿ ಅವಶ್ಯವಾಗಿ ಅದನ್ನು ನನಗೆ ತಿಳಿಸಬೇಕೆ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀ ಹರಿಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.